ವೆಲ್ಕಮ್ ಟು ಸಾವಿತ್ರಿ ಸುನಿತಾ ವ್ಲಾಗ್ಸ್. ಇವತ್ತು ಬೆಳಗ್ಗೆಯಿಂದಾನೇ ವ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ. ಸೊ ಬೆಳಗ್ಗೆನೇ ನಮ್ಮ ಕಾಕ ಅಂಗಳೆಲ್ಲ ಕ್ಲೀನ್ ಮಾಡಿ ಅಂಗಳಿಗೆ ನೀರು ಹಿಡಿತಾ ಇದ್ದಾರೆ. ಆ್ಯಂಡ್ ಅದಾದಮೇಲೆ ಇವತ್ತು ಟಿಫಿನ್ಗೆ ಉಪ್ಪಿಟ್ಟು ಮಾಡಿದರು. ಉಪ್ಪಿಟ್ಟು, ಆಮೇಲೆ ಮದುವೆಯಲ್ಲಿ ಇನ್ನೂ ಚುನ್ಮುರಿ ಚೂಡ ಉಳಿದಿದ್ದು. ಸೊ ಉಪ್ಪಿಟ್ಟು, ಚುನ್ಮುರಿ ಚೂಡ ಆ್ಯಂಡ್ ಶೇಂಗಾ ಹೋಳಿಗೆ, ಉಂಡಿ, ಜಿಲೇಬಿ ಇದೆಲ್ಲ ಇತ್ತು ಇವತ್ತು ಟಿಫಿನ್ಗೆ. ಸೊ ಎಲ್ಲರೂ ಸೇರಿಕೊಂಡು ಟಿಫಿನನ್ನು ಮಾಡಿದ್ವಿ. ಜೊತೆಗೆ ನಮ್ಮ ಮಕ್ಕಳಿಗೂ ಟಿಫಿನನ್ನು ಮಾಡಿಸಿದ್ವಿ. ಆ್ಯಂಡ್ ಅದಾದಮೇಲೆ ಇವತ್ತು ಹೊಸ ಸೊಸೆಯಂದಿರನ್ನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಬೇಕಾಗಿತ್ತು. ಸೊ ಸೊಸೆಯಂದಿರನ್ನ ಹೊಸದಾಗಿ ಕರ್ಕೊಂಡು ಬಂದಮೇಲೆ ನಮ್ಮ ಕಡೆ ನಮ್ಮ ಮನೆ ದೇವರಿಗೆ ಹೋಗುವಂಥ ಒಂದು ಸಂಪ್ರದಾಯ ಇದೆ. ಸೊ ಹೀಗಾಗಿ ಇವತ್ತು ಮನೆ ದೇವರಿಗೆ ಹೋಗ್ತಾ ಇದ್ದೀವಿ. ನಮ್ಮ ಮನೆ ದೇವರು ಕಣದಾಳ ಹುಲ್ಕಾಂತೇಶ್ವರ, ರಾಯಬಾಗ್ ಡಿಸ್ಟಿಕಲ್ಲಿ ಬರುತ್ತೆ. ಸೊ ನವ ಜೋಡಿಗಳನ್ನು ಕರ್ಕೊಂಡು ನಾನು, ನನ್ನ ತಂಗಿ ಆ್ಯಂಡ್ ನನ್ನ ಮಗ, ಅವಳ ಮಗಳು ಎಲ್ಲರೂ ಸೇರಿಕೊಂಡು ಮನೆ ದೇವರಿಗೆ ಹೋಗಿದ್ವಿ. ಸೊ ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರ ಮಾಡಿ ಪ್ರದಕ್ಷಿಣೆ ಎಲ್ಲ ಹಾಕಿ ಅಲ್ಲೇ ಒಂದು ಸ್ವಲ್ಪ ಹೊತ್ತು ಕುಂತ್ವಿ. ಹೊರಗಡೆ ತುಂಬ ಬಿಸಿಲಿತ್ತು. ಸೊ ಗುಡಿಯಲ್ಲಿ ತುಂಬಾ ಶಾಂತವಾಗಿತ್ತು. ಅಲ್ಲೇ ಒಂದು ಸ್ವಲ್ಪ ಹೊತ್ತು ಕುಂತು ರೆಸ್ಟ್ ಮಾಡಿದ್ವಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸಾವಿತ್ರಿ ಸುನಿತಾ ವ್ಲಾಗ್ಸ್. ನಾವು ಇವತ್ತು ನಮ್ಮ ಮನೆ ದೇವರು ಶುಭೋದ್ರಂಗ್ ಜಾತ್ರೆಗೆ ಹೋಗ್ತಾ ಇದ್ದೀವಿ. ಇಲ್ಲೇ ನಮ್ಮ ಊರ ಪಕ್ಕನೇ ಇದೆ. ನಾವು ಜಾತ್ರೆಲೆಲ್ಲ ಏನೇನು ಮಾಡ್ತೀವಿ ಏನೇನೆಲ್ಲ ಎಲ್ಲ ತೋರಿಸ್ತೀವಿ. ನಮ್ಮ ಆಯಿ ಅವಳನ್ನ ಒಬ್ಬಳನ್ನೇ ಮನೆಯಲ್ಲಿ ಬಿಟ್ಟು ಎಲ್ಲರೂ ಹೋಗ್ತಾ ಇದ್ದೀವಿ ಜಾತ್ರೆಗೆ. ಆ್ಯಂಡ್ ಕಾರ್ ತೊಗೊಂಡೇ ಹೋಗ್ತಾ ಇದ್ವಿ. ಈ ಒಂದು ಕಾರಲ್ಲಿ ಏನಿಲ್ಲ ಅಂದರೆ ಒಂದು 15 ಜನ ಹತ್ತಿದ್ದೀವಿ ಅಂದರೆ ಗೆಸ್ ಮಾಡಿ. ನಾವೆಲ್ಲ 2 ಜನ ಇರ್ಬೋದು ಮನೆಯಲ್ಲಿ ಅಂತ. ಸೊ ನಮ್ಮ 5 ಜನ ನಮ್ಮ ಅಕ್ಕ ತಂಗಿಯರು ಆ್ಯಂಡ್ ನಮ್ಮ ತಮ್ಮಂದಿರು ಆ್ಯಂಡ್ ರಶ್ಮಿ, ರಂಜಿತಾ ಆ್ಯಂಡ್ ನಮ್ಮ ಮಕ್ಕಳು ಎಲ್ಲರೂ ಸೇರಿಕೊಂಡು ಇದೊಂದು ಕಾರಲ್ಲಿ 15 ಜನ ಹೋದ್ವಿ ಜಾತ್ರೆಗೆ. ಆ್ಯಂಡ್ ಆಮೇಲೆ ನಮ್ಮ ಕಾಕು, ನಮ್ಮ ಕಾಕ, ಆಮೇಲೆ ನಮ್ಮ ಅಪ್ಪಾಜಿ, ನಮ್ಮಮ್ಮ 4 ಜನ ಅವರು ಬೈಕ್ ಮೇಲೆ ಬಂದರು. ನಮ್ಮ ಊರು ಸಮೀಪನೇ ಇದೆ ಮೂಡಲ್ಗಿ. ಸೊ ಅವರು ಬೈಕ್ ಮೇಲೆ ಬಂದರು, ನಾವು ಅಷ್ಟೇ ಕಾರಲ್ಲಿ ಹೋದ್ವಿ. ಜಾತ್ರೆ ಜಾತ್ರೆ ಲೆಕ್ಕ ಮಾಡಿದವ್ರು ಅನ್ಸ್ಬೇಕು ನೋಡಿ. ಆ್ಯಂಡ್ ಈ ಒಂದು ದೇವ್ರದ್ದು ಏನು ಸ್ಪೆಷಾಲಿಟಿ ಅಂತಂದರೆ, ಈ ಒಂದು ದೇವ್ರಿಗೆ ನಾವು ನೈವೇದ್ಯವಾಗಿ ಸಕ್ಕರೆಯನ್ನು ನೈವೇದ್ಯವನ್ನು ಮಾಡ್ತೀವಿ. ಬೇರೆ ಎಲ್ಲ ದೇವ್ರದ್ದು ಬೇಳೆ, ಹೋಳಿಗೆ, ಕಡುಬು, ಅನ್ನ ಇದೆಲ್ಲ ನೈವೇದ್ಯ ಇರುತ್ತೆ. ಬಟ್ ಶುಭೋದ್ರಂಗ ದೇವ್ರದ್ದು ಏನಿದೆ ಸಕ್ಕರೆನೇ ಇಲ್ಲಿ ನೈವೇದ್ಯವಾಗಿ ಇರುತ್ತೆ. ಆ್ಯಂಡ್ ಇಲ್ಲಿ ಬೇಡ್ಕೊಂಡಿರ್ತಾರೆ, ಅಂದರೆ ಹರಕೆಯನ್ನು ಹೊತ್ತಿರ್ತಾರೆ. ಏನಾದರೂ ಹುಷಾರಿಲ್ಲದೆ ಇದ್ದಾಗ, ಇಲ್ಲಾಂದರೆ ಚಿಕ್ಕ ಮಕ್ಕಳದು ಅದು ಏನಾದರೂ ಹರಕೆ ಇದ್ದರೆ ದೇವ್ರ ಹತ್ರ ಹರಕೆಯನ್ನು ಹೊತ್ತಿರ್ತಾರೆ. ಇಲ್ಲಿ ಅವ್ರು ಎಷ್ಟು ತೂಕ ಇರುತ್ತಲ್ಲ ಆ ಒಂದು ತೂಕದಷ್ಟು ನಾವು ಸಕ್ಕರೆಯನ್ನು ದೇವ್ರಿಗೆ ನೈವೇದ್ಯವನ್ನು ಮಾಡ್ತೀವಿ ಅಂತ ಹೇಳಿ ಹರಕೆಯನ್ನು ಹೊತ್ತಿರ್ತಾರೆ. ಸೊ ಹೀಗಾಗಿ ನಮ್ಮ ಪ್ರದಿತ್ಯ ಹುಟ್ಟಿದಾಗ ನಾನು ದೇವ್ರ ಹತ್ರ ಕೇಳ್ಕೊಂಡಿದ್ದೆ, ನಮ್ಮ ಪ್ರದಿತ್ಯ ಮುಂದಿನ ವರ್ಷ ನಿನ್ನ ಜಾತ್ರೆ ಅನ್ನೋ ಅಷ್ಟರಲ್ಲಿ ಅವನ ತೂಕದಷ್ಟು ಎಷ್ಟಿರ್ತಾನೆ ಅಷ್ಟು ಸಕ್ಕರೆ ಅಷ್ಟು ಹಾಸ್ತೀನಿ ಅಂತ ಹೇಳಿ ಹರಕೆಯನ್ನು ಹೊತ್ತಿದ್ದೆ. ಆ್ಯಂಡ್ ಅದೇ ಥರನೇ ನಮ್ಮ ಅಕ್ಕನೂ ಅವಳು ಮಗುಂದೂ ಹರಕೆ ಹೊತ್ತಿದ್ಲು, ಸಾಹಸದೂ.
ಆ್ಯಂಡ್ ನನ್ನ ಮಗಂದು ಆಮೇಲೆ ಸಾಹಸ್ದು ಇಬ್ಬರದು ಸೇರಿ ಅವರೆಷ್ಟು ತೂಕ ಇದ್ದಾರಲ್ಲ ಅಷ್ಟು ತೂಕದಷ್ಟು ಸಕ್ಕರೆಯನ್ನು ತಗೊಂಡು ದೇವ್ರಿಗೆ ನೈವೇದ್ಯವನ್ನು ಮಾಡಿದ್ವಿ. ಆ್ಯಂಡ್ ಅದೇ ಥರನೇ ನಮ್ಮ ಅಪ್ಪಾಜಿದೂ ನಮ್ಮ ಅಮ್ಮ ಏನೋ ಹರಕೆ ಹೊತ್ತಿದ್ರಂತೆ. ಅಂದರೆ ಲಾಸ್ಟ್ ಇಯರ್ ನಮ್ಮ ಅಪ್ಪಾಜಿಗೆ ಹುಷಾರಿಲ್ಲದೆ ಇದ್ದಾಗ ಅವರು ತೂಕದಷ್ಟು ಸಕ್ಕರೆಯನ್ನು ಹಚ್ತೀನಿ ದೇವ್ರಿಗೆ ಹುಷಾರಾದಮೇಲೆ ಅಂತ ಹೇಳಿ ನಮ್ಮಮ್ಮ ಹರಕೆ ಹೊತ್ತಿದ್ರು. ಸೊ ಹೀಗಾಗಿ ಈ ವರ್ಷ ಜಾತ್ರೆ ಅನ್ನೋ ಅಷ್ಟರಲ್ಲಿ ನಮ್ಮ ಅಪ್ಪಾಜಿಗೆ ಎಲ್ಲ ಹುಷಾರಾಗಿ ಅವರು ಮೊದಲಿನ ಥರನೇ ಆಗಿದ್ದಾರೆ. ಅದಕ್ಕೆ ನಮ್ಮ ಅಪ್ಪಾಜಿಗೆ ಎಷ್ಟು ತೂಕ ಇದ್ದಾರಲ್ಲ ಅಷ್ಟು ತೂಕದಷ್ಟು ಸಕ್ಕರೆಯನ್ನು ಶಿಬೋಧರಂಗ ದೇವರಿಗೆ ಸಕ್ಕರೆಯನ್ನು ನೈವೇದ್ಯವನ್ನು ಮಾಡಿದರು. ನೈವೇದ್ಯ ಎಲ್ಲ ಮಾಡಿದಾದಮೇಲೆ ನಾವು ಜನರಿಗೆ ಆ ಸಕ್ಕರೆಯನ್ನು ಏನು ಮಾಡಬೇಕು ಹಂಚಬೇಕು. ಆ್ಯಂಡ್ ಲಾಸ್ಟ್ ಎಷ್ಟು ಉಳಿತಲ್ಲ ಉಳಿದಿದ್ದನ್ನು ನಾವು ಮನೆಗೆ ತೊಗೊಂಡು ಬರಬೇಕು ಅಷ್ಟೇ. ಇಲ್ಲಿದೆ ನೋಡಿ ಸಾಗರ್ ಸಕ್ಕರೆ ತೊಗೊಂಡಿದ್ದಾನಲ್ಲ ಅದು ಪ್ರದಿತ್ಯಂದು ಮತ್ತು ಸಾಹಸ್ದು ಇಬ್ಬರದು ಸೇರಿ ಸಕ್ಕರೆಯನ್ನು ತೊಗೊಂಡಿರೋದು. ಇದು ಅಪ್ಪಾಜಿ ತೂಕದಷ್ಟು ಇರುವಂತಹ ಸಕ್ಕರೆ ಚೀಲ, ಒಂದು ಕಟ್ಟದಷ್ಟು ಸಕ್ಕರೆ ಚೀಲನೇ ತೊಗೊಂಡಿದ್ವಿ ದೇವರಿಗೆ ನೈವೇದ್ಯಕ್ಕೆ ಅಂತ ಹೇಳಿ. ಸೊ ದೇವರಿಗೆ ಒಂದು ಸ್ವಲ್ಪ ನೈವೇದ್ಯವನ್ನು ಮಾಡಿ ಅದಾದಮೇಲೆ ಅಲ್ಲಿರುವಂಥ ಜನರಿಗೆ ಸ್ವಲ್ಪ ಸಕ್ಕರೆಯನ್ನು ಪ್ರಸಾದವಾಗಿ ಕೊಟ್ವಿ. ಅದಾದಮೇಲೆ ಮಕ್ಕಳನ್ನೆಲ್ಲ ಕರ್ಕೊಂಡು ಜಾತ್ರೆಗೆ ಹೋಗಿ ಹಾಗೆ ಬಂದರೆ ಹೆಂಗಾಗುತ್ತೆ ಹೇಳಿ. ಸೊ ಅಲ್ಲೇ ಜಾತ್ರೆಯಲ್ಲಿ ಅವ್ರಿಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನ ಆಟ ಆಡಿಸ್ಕೊಂಡು ಕರ್ಕೊಂಡು ಬಂದ್ವಿ. ಸೊ ಎಲ್ಲರೂ ಒಂದೊಂದು ಗೇಮಲ್ಲಿ ಆಟ ಆಡಿದರು. ಆ್ಯಂಡ್ ಅದಾದಮೇಲೆ ಅಲ್ಲೇ ದೇವಸ್ಥಾನದಲ್ಲಿನೇ ಅನ್ನ ಪ್ರಸಾದ ಇತ್ತು. ಸೊ ಎಲ್ಲರೂ ಸೇರಿಕೊಂಡು ಅಲ್ಲೇ ಊಟ ಮಾಡಿದ್ವಿ. ಊಟ ಆದಮೇಲೆ ಮನೆಗೆ ಬರುವಾಗ ಐಸ್ ಕ್ರೀಮ್ ತೊಗೊಂಡ್ವಿ. ಸೊ ಎಲ್ಲೇ ಹೋದ್ರೂ ಐಸ್ ಕ್ರೀಮ್ ಅಂತೂ ಬೇಕೇ ಬೇಕು. ಸೊ ಮಕ್ಕಳಿಗೂ ಐಸ್ ಕ್ರೀಮ್ ಬೇಕು ಅಂತ ಹೇಳಿ ಹೇಳ್ತಾಯಿದ್ರು. ಅವ್ರಿಗೂ ಐಸ್ ಕ್ರೀಮ್ ಕೊಡಿಸ್ಕೊಂಡು ನಾವು ಐಸ್ ಕ್ರೀಮ್ ತೊಗೊಂಡ್ವಿ. ಆಮೇಲೆ ಒಂದು ಸ್ವಲ್ಪ ಏನಾದರೂ ಶಾಪಿಂಗ್ ಮಾಡೋಣ ಅಂತ ಹೇಳಿ ಅಲ್ಲೇ ಜಾತ್ರೆನೇ ಸ್ವಲ್ಪ ಸುತ್ತಾಡಿದ್ವಿ. ಆ್ಯಂಡ್ ಏನೇನು ಬೇಕು ಸಾಮಾನೆಲ್ಲ ಒಂದು ಸ್ವಲ್ಪ ಜಾತ್ರೆಯನ್ನು ಮಾಡಿ ಅದಾದಮೇಲೆ ನೈಟ್ ಮನೆಗೆ ಬಂದ್ವಿ. ಸೊ ಇದಾಗಿತ್ತು ನನ್ನ ಒಂದು ಜಾತ್ರೆಯ ಬ್ಲಾಗ್. Thank you so much for watching my YouTube channel. Thank you. ದೊಡ್ಡದೊಂದು ಕೆರೆ ಬೇಕಿತ್ತು ಕೊಡ್ಲಾ